ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕರಿಸ್ತಾ ಎಸ್ ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ. ಮತ್ತು ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನಪ್ಪಲ್ಲಿ ನೋಡಿದ್ದೀರಾ. ಒಂದು ಕತೆ ನಿಮ್ಮ ತಲೆಯಲ್ಲಿ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ, ನೀವು ಅಂದ್ಕೊಂಡಿರೋದು ಕತೆ ಆಗಿರಲ್ಲ. ಅದು ನೀವು ಸಿನಿಮಾ ಆಫ್ಕೋರ್ಸ್ ಸಿನಿಮಾ ನೋಡ್ತೀರಾ. ಅವತ್ತಿನ ದಿವಸ ಸಿಗ್ತೀವಿ, ಅವತ್ತಿನ ದಿವಸ ಮಾತಾಡೋಣ. ಸೊ ಎಂಟೈರ್ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ, ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ. ಒಂದು ಲವ್, ಒಂದು ಮ್ಯಾಟ್ರು ಅಂತ ನಾವು ಇವತ್ತೇನು ಕರ್ಕೋತೀವಿ, ಅಥವಾ ಇವತ್ತು ಏನು ರೂಢಿ ಇಲ್ಲಿದೆ, ಆ ಥಿನ್ ಲೈನ್ ಆಫ್ ಎಮೋಷನ್, ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ, ಆ ಪರದೆನ ಹೇಳಕ್ಕೆ ಹೊರಟಿರೋ ಕತೆ ಲವ್ ಮ್ಯಾಟ್ರು. ನಮಗೆ ಎಲ್ಲ ನೋಡ್ತಾ ಇದ್ದೀವಿ ಆಲ್ರೆಡಿ. ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಚ್ಯುತಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಮೇಡಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರೋಕ್ಕಾಗಲಿಲ್ಲ. ಅನಿತಾ ಭಟ್ ಮೇಡಮ್ ಇದ್ದಾರೆ, ನಮ್ಮ ಫೇವ್ರೇಟ್. ಆ್ಯಂಡ್ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ನ ಜೊತೆ ಸೋನಲ್ ಮೊಂತೆರೋ ಅವರು, ಜೊತೆಗೆ ಸುಷ್ಮಿತಾ ಗೋಪಿನಾಥ್. ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪೇ ಕಾಣಿಸುತ್ತೆ. ಬಟ್ ಇದು ಟ್ರಯಾಂಗಲ್ ಅಲ್ಲ, ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ಕೆ ಹೊರಟಿರೋ ಒಂದು ಕತೆ. ಎಸ್, ಅದಕ್ಕಿಂತ ಜಾಸ್ತಿ ಇನ್ನು ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ನನ್ನ ಎಂಟೈರ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್, ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು. ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರಿತೀವಿ ನಾವು, ಆ ಒಂದು ಅದರದ್ದು ಕಂಪ್ಲೀಟ್ ಎನರ್ಜಿ, ಮ್ಯೂಸಿಕ್, ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ. ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂಥ ಒಂದು ಟೀಮ್ ಸಿಗಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ನಮಗೆ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ತೊಗೊಂಡು ಮಾಡಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಶರ್ರಾಟ್ ಸೋಲ್ಮನ್, ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು. ಅದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು. ಎಷ್ಟೊಂದು ಚಾಲೆಂಜಸ್ಗಳಿದ್ವು, ಎಲ್ಲ ಚಾಲೆಂಜಸ್ಸಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಸ್, ನನ್ನ ವಯಸ್ಸಿನ ಹುಡುಗರಿಗೆ ಇದು ಹೊಳಿತಾ ಇರುತ್ತೆ. ಇದು ಲವ್ ಸ್ಟೋರೀಸ್ಗಳು ಏನಾಗೋಗ್ಬಿಡುತ್ತೆ ಯೂಶಲ್ ಆಗಿ ನಮ್ಮ ಲೈಫಲ್ಲಿ ಒಂದು ಕೆರಿವು ಆಗೋಗ್ಬಿಟ್ರೆ ಅವರಿಂದ ನಾವು ಕೇಳಿರ್ತೀವಲ್ಲ ಅವಾಗ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ಹಿಂಗಾಗೋಗ್ಬಿಡಿತಲ್ಲ ಲೈಫು ಅಂತ ಹೇಳಿದಾಗ, ಸೊ ಅವ್ರಗಳಿಂದ ಬಂದಿರೋ ಕೆಲವು ಮಾತುಗಳು, ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ, ಎಷ್ಟು ಮಟ್ಟಕ್ಕೆ ತಪ್ಪು, ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಆ ಡಿಫ್ರೆನ್ಸ್ನ ತೋರ್ಸಕ್ಕೆ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ. ಬಟ್ ರೂಢಿಲಿ ನಾವು ನೋಡೋಕ್ಕೆ ಆಗ್ತಿಲ್ಲ, ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ. ಅದೇ ಅದು ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದು ಒಂದ್ಸಲ ಸ್ವಲ್ಪ ಬೇರೆ ಥರನೇ ಕೇಳುತ್ತೆ. ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ, ಇದೇ ಪ್ರೆಸೆಂಟೇಷನ್ ಬಂದಾಗ ಇದು ನೋಡೋಕ್ಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳುತ್ತೆ. ಸೊ ಎಸ್, ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ, ಈ ಕಾಲಘಟ್ಟದೊಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ ಸ್ಟೇಟ್ ಬರುತ್ತೆ ಲವ್ಗೆ, ದಟ್ ಈಸ್ ಲವ್ ಮ್ಯಾಟ್ರು. ಇಲ್ಲ, ಅದೊಂದು ಚೂರು ಚೇಂಜ್ ಇದೆ ಸರ್. ಅಚ್ಯುತ್ ಸರ್ದು, ಅನಿತಾ ಭಟ್ ಮೇಡಮ್, ಸುಮನ್ ರಂಗನಾಥ್ ಒಂದು ಕಾಲಘಟ್ಟ ಹೋಗಿ ತಿರ್ಗಾ ಅವ್ರ ಲೈವಲ್ಲಿ ಸಿಕ್ಕಿ ಏನಾಗುತ್ತೆ, ಹೆಂಗಾಗುತ್ತೆ, ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸಪ್ ಆಗುತ್ತೆ, ಹೆಂಗೆ ಅವ್ರು ನಮ್ಮನ್ನ ದಾರಿ ತಪ್ಪಿಸ್ತಾರೆ, ದಾರಿಗೆ ತರ್ತಾರೆ, ಎಲ್ಲ ನಡೆಯುತ್ತಲ್ಲಿ. ಅದು ನೀವು ಅದೇ ಹೇಳಿದ್ನಲ್ಲ, ನೀವು ಏನು ಅನ್ಕೋತೀರಿ ಅದಿಲ್ಲದೆ ಇರೋದೇ ಈ ಸಿನಿಮಾ ಅಂತ ನಾನು ಅದು ಕಾನ್ಫಿಡೆಂಟಾಗಿ ಹೇಳಬಲ್ಲೆ ಸರ್. ಅದೇ ಇಬ್ರು ಲವ್ ಇಂಟ್ರೆಸ್ಟೇ. ಏನಾಗುತ್ತೆ, ಒಂದು ಡಿಫ್ರೆನ್ಸ್ ಏನಿದೆ ಅಂತಂತ ಹೇಳಿದ್ರೆ, ಅಟ್ರಾಕ್ಷನ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ, ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಬಟ್ ತಿರ್ಗಾ ಅಟ್ರಾಕ್ಷನ್ ಒಂದು ಪ್ಯೂರ್ ಲವ್ ಆಗಿ, ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗೋ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ರು ಕ್ಯಾರೆಕ್ಟರ್ಲ್ಲೂ ಇರುತ್ತೆ. ಅದು ಎಲ್ರಿಗೂ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ. ಯಾವ ಕ್ಯಾರೆಕ್ಟರ್ಗೂ ಜಸ್ಟ್ ಹಾಗೆ ಹಾಫ್ ವೇಲ್ ಓಪನ್ ಆಗೋ ಥರ ಏನು ಆ ಥರ ಏನಿಲ್ಲ. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದು ಸೂಪರ್ ಆಗಿರೋ ಬ್ಯಾಕ್ಗ್ರೌಂಡ್ ಸ್ಟೋರಿ ಬಂದು ಆ ಸ್ಟೋರಿ ನೀಟಾಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಆ ಜಸ್ಟಿಫಿಕೇಶನ್ ಕೊಡುತ್ತೆ.